ವೆಲ್ಕಮ್ ಬ್ಯಾಕ್. ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗಳಿದಾವ. ಯಾರೋ ಹೆತ್ತ ಮಗ ಹಾಯ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ತಾನೆ, ನೋಡೋದಕ್ಕೂ ಬೆಳ್ಳಗಿದಾನೆ, ನೀವು ಹಾಯ್ ಅಂತ ಕಳಿಸ್ತೀರಿ. ಸೋಷಿಯಲ್ ಮೀಡಿಯಾ ಲವ್ಗೆ ಬಲಿಯಾಯಿತು ಬದುಕು. ಇನ್ಸ್ಟಾಗ್ರಾಮ್ ಲವ್ ನಂಬಿ ಮೋಸ ಹೋದ ಯುವತಿ. ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಮಗುವನ್ನಿಟ್ಟು ಕಣ್ಣೀರು. ಪ್ರತಿ ಹೆಣ್ಮಕ್ಳು ಗಮನಿಸಬೇಕಿದನ್ನ. ಮದುವೆಯಾಗಿ ಮಗುವಿನೊಂದಿಗೆ ಬೀದಿಗೆ ಬಿದ್ದ ಯುವತಿ. HD ಕೋಟೆಯ ರಾಕೇಶ್ನಿಂದ ತಾಯಿ ಮಗುವಿನ ಬದುಕು ಬೀದಿಗೆ. ಪ್ರೀತಿಸಿ ಮದುವೆಯಾದವನಿಂದಲೇ ಮೋಸ ಹೋದ ಸಿಂಧು. ಗದಗ ಮೂಲದ ಯುವತಿ ಸಿಂಧೂಳ ಸ್ಥಿತಿ ದೇವರಿಗೆ ಪ್ರೀತಿ. ಇನ್ಸ್ಟಾದಲ್ಲಿ ಪ್ರೀತಿ ಮಾಡ್ದ ಮೈಸೂರಿನ ಯುವಕ ಮದುವೆನೂ ಆದ. HD ಕೋಟೆ ತಾಲೂಕಿನ ಸೊಲ್ಲಾಪುರ ಗ್ರಾಮದ ರಾಕೇಶು. ಇಬ್ಬರ ಪ್ರೀತಿಗೆ ಸಾಕ್ಷಿಯಾಗಿರುವ ಪುಟ್ಟ ಕಂದಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಇಲ್ಲ ತಾಯಿ ಜೊತೆ. ಕಾರಣ ಮಗುವನ್ನ ಬೀದಿ ಪಾಲು ಮಾಡಿರುವ ರಾಕೇಶು. ಪ್ರೀತಿ ನಂಬಿ ಮೋಸ. ಇದನ್ನ ಯಾವ ಜಿಹಾದು ಅಂತ ಕರೆಯೋದು? ಇದನ್ನ ಲವ್ ಜಿಹಾದು ಅಂತ ಕರೆಯೋದಕ್ಕೆ ಸಾಧ್ಯನಾ? ಪ್ರತಿ ಪ್ರೇಮ ಪ್ರಕರಣದಲ್ಲೂ ಧರ್ಮ ಹುಡುಕುವ ತಲೆಮಾಸಿದ ವರ್ಗಕ್ಕೆ ಇದು ಯಾವ ಜಿಹಾದು? ಯಾವ ಜಿಹಾದ್ ಇದು? ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿ ಮಾಡದ್ನಂತೆ ಅವಿವೇಕಿ. ಮುಖದ ಮೇಲೆ ಬಂದಿದ್ದು 4-6 ರೋಮಗಳನ್ನು ಕಂಡು ಆಕೆನೂ ಪ್ರೀತಿ ಮಾಡಿದ್ಲು. ನನಗೆ ಬದುಕು ಕೊಟ್ಟಿಯಾನು, ನನಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟಿಯಾನು ಅಂತ ಹೇಳಿ ಮದುವೆ ಆದ್ಲು. ಈಗ ಲವ್ಗೆ ಬಲಿಯಾಯಿತು ಬದುಕು. ಇನ್ಸ್ಟಾಗ್ರಾಮ್ನಲ್ಲಿ ಲವ್ವನ್ನು ನಂಬಿ ಮೋಸ ಹೋದ್ಲು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳಿದ್ದಾವೆ, ನೋಡ್ಕೊಂಡು ಬರೋಣ. ಇವಾಗ ನಮ್ಮ ಪ್ರೆಗ್ನೆಂಟ್ ಆದೆ, ನಮ್ಮ ಅಪ್ಪಾಜಿಯವ್ರ ಕಾಲ್ ಫ್ರಾಕ್ಚರ್ ಆಯಿತು. ನಾನು ಮನೆಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಂಗೆ ಗರ್ಭಕೋಶ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹುಷಾರ್ ಬೆಡ್ ರೆಸ್ಟ್ ಮಾಡಬೇಕು ಅಂದಾಗ ನಾನು ಅಲ್ಲೇ ಇದ್ದೆ. ಅವನು ಕೂಡ ಹೇಳ್ದ, ಆಯಿತು ನೀನು ಇರು, ಪಾಪು ಡೆಲಿವರಿ ಆದಮೇಲೆ ನೀನು ಬರ್ತೀಯಂತೆ ಅಂತ ಎಲ್ಲ ಹೇಳ್ದಾರೆ. ಈಗ ನಾನು ಬಂದು ಒಂದು ಸ್ವಲ್ಪ ದಿನ ನಾನು ಅಲ್ಲಿದ್ದೆ. ಇಲ್ಲದೆ ಇರೋ ಟಾರ್ಚರ್ ನನಗೆ ಕೊಡ್ತಿದ್ರು ಅವರು. ಊಟ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಏನಿಲ್ಲ. ನನ್ನ ಗಂಡ ಗಾಡಿ ತಗೊಂಡು ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಾನು ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡು ಬಂದು ಹಾಕ್ತಿದ್ದೆ ನಾನು. ಅವ್ರು ಹಾಲು ಕೂಡ ತಂದು ಹಾಕ್ತಾ ಇರ್ಲಿಲ್ಲ. ಆ ಥರ ಎಲ್ಲ ಮಾಡ್ತಿದ್ರು. ಇದು ನನ್ನ ಗಂಡನಿಗೂ ಕೂಡ ಇವೆಲ್ಲ ಗೊತ್ತಾದ್ರೂನುವೆ ನಾನು ಹೋದೆ. ಏನಕ್ಕೆ ಹೋದೆ ನೀನು, ಹಂಗೆ ಹಿಂಗೆ ಅಂತ ನಂಗೆ ಬೈದ ಅವನು. ಆಯ್ತು ನನ್ನ ಗಂಡ ನಂಗೆ ಬೇಕು ಅಂದ್ಬಿಟ್ಟು ಅವ್ನು ನನಗೆ ಬಂದು ಕರ್ಕೊಂಡು ಬಂದ. ಅದು ಮನೆಗೆ ಬರಲಿಲ್ಲ ಅವನು. ರೂಮ್ ಮಾಡ್ಬೇಕಂದ್ರೆ ನೀನು 5 ಲಕ್ಷ ಇಸ್ಕೊಂಬಾ, 2 ಲಕ್ಷ ಇಸ್ಕೊಂಬಾ ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲ್ ಮುರಿದೈತೆ. ಅವ್ರು ಡ್ಯೂಟಿಗೂ ಹೋಗ್ತಾ ಇಲ್ಲ, KSRTC ಅವ್ರು ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. ₹1 ಇಲ್ಲ. 2,000 ರೂಪಾಯಿ ನಮ್ಮ ಅಪ್ಪಾಜಿ ಅವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡು ಬಂದವ್ರೆ. ಇಲ್ಲ, ನಂಗೆ ನ್ಯಾಯ ಬೇಕಷ್ಟೇ, ನನ್ನ ಗಂಡ ನನಗ್ ಬೇಕಷ್ಟೇ. ಯಾಕಂದ್ರೆ ಈಗ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು. ನಾನು ಎಲ್ಲಂತ ಹೋಗಿ ಜೀವನ ಮಾಡ್ಬೇಕು? ಅಲ್ಲಿ ಹೋಗೋರು ಅಂದಿದ್ದಕ್ಕೆ ಮತ್ತು ಸರಿ ಹೋಯ್ತು ಅಂತೇಳಿ ಕರ್ಕೊಂಡು ಹೋಗಿದ್ದೆ ರೀ ನಾನು. ಮತ್ತು ಅವರು ಫೋನನ್ನು ಈಗ ಗಂಡಕ್ಕೆ ಫೋನ್ ಹಚ್ಚಿದ್ರೆ ಫೋನನ್ನು ಮಾಡಲಿಲ್ಲ ರೀ. ಅವನು ಫೋನ್ ಮಾಡಲಿಲ್ಲ ನಮಗೆ. ಮತ್ತು ಕರ್ಕೊಂಡು ಹೋಗ್ತೀನಿ ಅಂತೇಳಿನೂ ಅನ್ಲಿಲ್ಲ ರೀ. ನನಗೆ ರೂಮ್ ಮಾಡೋದಕ್ಕಾಗಲ್ಲ, 5 ಲಕ್ಷ ನಿನ್ನ ತವ್ರ ಮನೇಲಿಂದ ಇಸ್ಕೊಂಬ, ಆಮೇಲೆ ನಾನು ರೂಮ್ ಮಾಡ್ತೀನಿ. ಇಲ್ಲ, ನಾನು ಎಲ್ಲಿಡ್ತೀನಿ, ಗಂಜಿ ಹಾಕಲಿ ಏನಾರು ಹಾಕಲಿ, ಅದೇ ಮನೆಯಾಗ ಇಡಿಸ್ತೀನಿ, ಅದೇ ಮನೆಯಾಗಿರು ನೀನು ಅಂಥೇಳಿ ಅನ್ನರಿ. ಅದು ಹಂಗಂದಿದ್ದಕ್ಕೆ ಬೇಡ ಅಂಥೇಳಿ ನಾವು ಇದು 1 ತಿಂಗಳ ಕಾಲಾವಕಾಶ ಕೊಟ್ಟಾರಲ್ಲ, ಅಲ್ಲೇ ಹೋಗಿ ಕೇಳೋನು ಪೊಲೀಸರಿಗೆ ಅಂಥೇಳಿ ಮತ್ತೆ ಇವತ್ತು ನಾವೇ ಬಂದ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ನಿಜಕ್ಕೂ ಕೂಡ ನೋಡುವಂತಹ ಕಣ್ಣು ಮತ್ತು ಹೃದಯಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಕೇಶ್ ಕೊಟ್ಟಂತಹ ಪ್ರತಿಫಲ ಆ ಪುಟ್ಟ ಕಂದಮ್ಮ. ಅಪ್ಪ ಯಾರು ಅಂತ ಕೇಳಿದ್ರೆ ತಾಯಿಗೆ ಉತ್ತರ ಕೊಡೋದಕ್ಕೂ ಕೂಡ ಇಲ್ಲ. ಇದನ್ನು ಯಾವ ಜಿಹಾದು ಅಂತ ಕರೆಯೋಣ? ಹಿಂದೂ ಸಂಘಟನೆಗಳು ಆ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನಗಳು ಮಾಡಬಹುದಾ ರಾಘವೇಂದ್ರ? ಹೌದು, ಈ ಒಂದು ಪ್ರಕರಣದಲ್ಲಿ ಏನು ಆ ಹೆಣ್ಣು ಮಗಳು ಈ ಊಟ ಮಾಡದಂತ ಒಂದು ಬಲೆ ಬೀಸುವಂತದಕ್ಕೆ ಸಿಲುಕಿ ಆಕೆ ಈ ತರದ ಒಂದು ಪರಿಸ್ಥಿತಿಗೆ ಸಿಲುಕೋತಿರ್ತಕ್ಕಂಥದ್ದು. ಇದು ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಪ್ರೀತಿಯಿಂದ ಇಬ್ರು ಕೂಡ ಮದುವೆ ಆಗಿರುವಂತದ್ದು. ಈ ಯುವಕ ಮೈಸೂರು ಭಾಗದ HD ಕೋಟೆ ತಾಲೂಕಿನ ಒಂದು ಕುಗ್ರಾಮಕ್ಕೆ ಸಂಬಂಧಪಟ್ಟ ಯುವಕ ಆದ್ರೆ, ಆ ಯುವತಿ ಒಂದು ಗದಗ, ಉತ್ತರ ಕರ್ನಾಟಕ ಭಾಗದ ಗದಗ ಮೂಲದ ಯುವತಿ.
ಅಲ್ಲಿಂದ ಇಲ್ಲಿಗೆ ಏನು ಕೇವಲ ಪ್ರೀತಿ ಮಾಡುದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯುವತಿ ಮನೆ ಮಠ ಎಲ್ಲನೂ ತ್ಯಜಿಸಿ ಆ ಯುವಕನ ಹಿಂದೆ ಬಂದು ವಿವಾಹ ಆಗಿದ್ದಂಥದ್ದು. ಆದ್ರೆ ವಿವಾಹ ಆಗಿ ಒಂದು ಮಗು ಆಗ್ತಾ ಇದ್ದಂಗೆ ಆ ರಾಕೇಶ್ ಅಂತ ಏನು ಇದ್ದಾನೆ ಹುಡುಗ, ಆ ಯುವಕ ಆ ಯುವತಿಯನ್ನ ಕೈ ಬಿಟ್ಬಿಟ್ಟು ಏನು ವರದಕ್ಷಿಣೆ ತಗೊಂಬ ಹಾಗೆ ಹೀಗೆ ಅಂತೇಳಿ ಆಕೆಗೆ ಕಿರುಕುಳ ಕೊಟ್ಟು ಆಕೆಯನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾನೆ. ಈಗ ಅಕ್ಷರಶಃ ಯುವತಿ ಬೀದಿ ಪಾಲಾಗಿರ್ತಕ್ಕಂಥದ್ದು. ತಾಯಿ ಮತ್ತೆ ಮಗಳು ಆ ಕಣ್ಣಮ್ಮನ ಜೊತೆಗೆ ಹಾಕೊಂಡು ಏನು ಸಿಡಿಕೋಟೆಯ ಅಂಬೇಡ್ಕರ್ ಭವನ ಇದೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅದ್ರ ಮುಂದೆ ಕೂತು ಧರಣಿಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಮೊರೆ ಹೋಗಿದ್ದಾರೆ, ಸಿಡಿಕೋಟೆ ಪೊಲೀಸರಿಗೆ ಕೂಡ ದೂರು ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಯಾಕೋ ಏನೋ ಈ ವಿಚಾರದಲ್ಲಿ ಸರಿಯಾದಂತ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ. ಅವರು ಕೂಡ ಈ ತರದ ಪ್ರಕರಣಗಳಲ್ಲಿ ಮಾನವೀಯತೆ ದೃಷ್ಟಿಯಿಂದ ಹೇಗಾದ್ರೂ ಮಾಡಿ ಆ ಯುವಕನ್ನ ಪತ್ತೆ ಹಚ್ಚಿ ಅವನ್ನ ಕರ್ಕೊಂಡ್ಬಂದು ಆ ಮನೆ ಸೇರಿಸುವಂತ ಪ್ರಯತ್ನವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇಷ್ಟಾದ್ರೂ ಕೂಡ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಏನ್ ಸಮಾಜದಲ್ಲಿ ಈ ರೀತಿಯ ಪ್ರೀತಿ ಪ್ರೇಮ ಅಂತೇಳಿ ಏನೋ ಒಂದ್ ಕಾರಣಕ್ಕೋಸ್ಕರ ಆಸೆ ಹುಟ್ಟಿಸಿ ಮದುವೆ ಆದ ನಂತರ ಯುವತಿಯರನ್ನ ಈ ತರ ಕೈ ಬಿಟ್ರೆ ಇದಕ್ಕೆ ಯಾವ ರೀತಿ ಒಂದು ಅರ್ಥ ಬರುತ್ತೆ? ಅಥವಾ ಕಾನೂನು ಇದೆಯಾ, ಜವಾಬ್ದಾರಿ ಕಾನೂನು ಬದುಕಿದ್ಯಾ, ಕಾನೂನು ಕಾಪಾಡುವಂತ ವಿಧಾನ ಅನ್ನುವಂತ ಪ್ರಶ್ನೆಗಳು ಕೂಡ ಕೆಲವೊಂದ್ಸಲಿ ಸಹಜವಾಗಿ ಮೂಡಿಬಿಡುತ್ತೆ. ಹಾಗಾಗಿ ಈ ಒಂದು ಯುವತಿ ಅನ್ಯಾಯಕ್ಕೊಳಗಾಗಿಂತ ಯುವತಿಗೆ ತಕ್ಷಣ ಸಿಡಿಕೋಟೆ ಪೊಲೀಸರು ಆ ಯುವಕ ಎಲ್ಲೇ ಇದ್ರು ಹೆಡೆ ಮುಡಿ ಕಟ್ಟಿ ಕರ್ಕೊಂಡ್ಬಂದು ಆ ಯುವತಿ ಜೊತೆ ಸೇರಿಸುವಂತ ಪ್ರಯತ್ನವನ್ನ ಮಾಡಲೇಬೇಕಾಗಿದೆ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸಿಗೆ.